ಹೊಸ ಆಳವಾದ ಅಧ್ಯಯನಕ್ಕೆ ಎಲ್ಲರಿಗೂ ಅತ್ಯುತ್ಸಾಹದ ಸ್ವಾಗತ. ಇವತ್ತು ನಾವು ಒಂದು ಬಹಳ ನಿಗೂಢವಾದ ಆದ್ರೆ ಅಷ್ಟೇ ಪ್ರಬಲವಾದ ಶಕ್ತಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಖಂಡಿತ. ಈ ವಿಷಯ ಎಷ್ಟೊಂದು ಕುತೂಹಲಕಾರಿಯಾಗಿದೆ ಅಂದ್ರೆ ಇದು ನಮ್ಮ ಭೌತಿಕ ಅಸ್ತಿತ್ವದ ಆಚೆಗಿನ ಜಗತ್ತನ್ನ ಪರಿಚಯಿಸುತ್ತೆ. ಹೌದು, ಇವತ್ತಿನ ನಮ್ಮ ಜ್ಞಾನದ ಮೂಲ ಬಂದು ಸೌ ಅನಿತಾ ಅರವಿಂದ್ ಸರಾಫ್ ಅವರು ರಚಿಸಿರುವ ಗಾಯತ್ರಿ ಚೈತನ್ಯ ಎಂಬ ಅದ್ಭುತ ಪುಸ್ತಕ. ನಮ್ಮ ಈ ಅಧ್ಯಯನದ ಪ್ರಮುಖ ಗುರಿ ಏನಪ್ಪಾ ಅಂದ್ರೆ ಮನುಷ್ಯನ ದೇಹದಲ್ಲಿ ಅಡಗಿರುವ ಅತ್ಯಂತ ನಿಗೂಢ ಹಾಗೂ ಶಕ್ತಿಶಾಲಿ ಪ್ರಕ್ರಿಯೆಯಾದ ಈ ಕುಂಡಲಿನಿ ಜಾಗೃತಿಯ ಹಿಂದಿನ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ಸತ್ಯಗಳನ್ನ ಅರಿಯೋದು. ನಿಜ. ಈ ಪುಸ್ತಕ ಏನಂದ್ರೆ ಕೇವಲ ತಾತ್ವಿಕ ವಿಚಾರಗಳನ್ನಷ್ಟೇ ಗಾಳಿಯಲ್ಲಿ ಹೇಳೋದಿಲ್ಲ. ಬದಲಾಗಿ ನಮ್ಮ ಭೌತಿಕ ದೇಹ ಹಾಗೂ ಬ್ರಹ್ಮಾಂಡದ ಶಕ್ತಿಗಳ ನಡುವಿನ ಆ ಒಂದು ನೈಜ ಕುಂಡಿಯನ್ನ ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಸರಿ, ಈಗ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನಮ್ಮ ದೇಹದಲ್ಲಿ ಈ ಸುಪ್ತ ಶಕ್ತಿ ಹೇಗೆ ಎಚ್ಚರಗೊಳ್ಳುತ್ತೆ? ನನ್ಗೆ ಇದು ಕೇಳಿದಾಗ ಎರಡು ಒಣಕಲ್ಲುಗಳನ್ನ ಉಜ್ಜಿ ಬೆಂಕಿ ಹೊತ್ತಿಸುವ ಪ್ರಕ್ರಿಯೆ ಅಥವಾ ನೂರಾರು ವರ್ಷಗಳಿಂದ ನಿದ್ರಿಸುತ್ತಿರುವ ಜ್ವಾಲಾಮುಖಿಯನ್ನ ಒಮ್ಮೆಲೆ ಬಡದೆಬ್ಬಿಸುವ ಪ್ರಕ್ರಿಯೆ ತರಹ ಅನ್ನಿಸ್ತಾ ಇದೆ. ಆ ಜ್ವಾಲಾಮುಖಿಯ ಉಪಮೆ ಈ ಪ್ರಕ್ರಿಯೆಗೆ ಬಹಳ ನಿಖರವಾಗಿದೆ. ಕುಂಡಲಿನಿ ಜಾಗೃತಿಯ ಆರಂಭಿಕ ಹಂತ ಏನಿದೆ ಅದು ಮೂಲಭೂತವಾಗಿ ಪ್ರಾಣ ಹಾಗೂ ಅಪಾನವಾಯುಗಳ ಚಲನೆ ಮತ್ತು ಅವು ಒಗ್ಗೂಡುವ ಪ್ರಕ್ರಿಯೆಯಿಂದ ಶುರುವಾಗುತ್ತೆ. ಅಂದ್ರೆ ನಾವು ಉಸಿರಾಡುವಾಗ ಗಾಳಿ ಒಳಗೆ ಹೋಗಿ ಹೊರಗೆ ಬರುತ್ತಲ್ವಾ, ಆ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಾ ಇದೀವಾ? ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾದ ಅಂಶ ಒಂದಿದೆ. ಸಾಮಾನ್ಯವಾಗಿ ಉಸಿರಾಟ ಅಂದಾಗ ನಾವು ಹಾಗೆ ಅಂದ್ಕೊಳ್ತೀವಿ. ಆದರೆ ಇಲ್ಲಿ ಪ್ರಾಣ ಹಾಗೂ ಅಪಾನವಾಯುಗಳು ಕೇವಲ ಕೆಳಮುಖವಾಗಿ ಚಲಿಸುವುದಿಲ್ಲ. ಇದು ಬಹಳ ಮುಖ್ಯ. ಅವು ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತವೆ. ಒಂದ್ ನಿಮಿಷ, ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಒಂದಕ್ಕೊಂದು ಮುಖಾಮುಖಿಯಾಗಿ ಅಪ್ಪಳಿಸುತ್ತವೆ ಅಂತಾನಾ? ನಿಖರವಾಗಿ ಅದೇ. ಆ ಶಕ್ತಿಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿ ಅಪ್ಪಳಿಸಿದಾಗ ಆ ಘರ್ಷಣೆಯಿಂದ ಬೆನ್ನುಹುರಿಯ ತಳಭಾಗದಲ್ಲಿರುವ ಮೂಲಾಧಾರ ಚಕ್ರದಲ್ಲಿ ತೀವ್ರವಾದ ಶಾಖ ಉತ್ಪತ್ತಿಯಾಗುತ್ತೆ. ಓಹೋ, ಆ ಎರಡು ಕಲ್ಲುಗಳನ್ನ ಬಲವಾಗಿ ಉಜ್ಜಿದಾಗ ಬೆಂಕಿ ಕಿಡಿ ಹೊಮ್ಮುತ್ತಲ್ವಾ, ಅದೇ ರೀತಿ? ಹೌದು. ಆ ತೀವ್ರವಾದ ಶಾಖದಿಂದ ಅಲ್ಲಿ ಸುಪ್ತಾವಸ್ಥೆಯಲ್ಲಿ ಸುರುಳಿಸುತ್ತುಕೊಂಡು ಮಲಗಿರುವ ಕುಂಡಲಿನಿ ಶಕ್ತಿಗೆ ಒಂದು ರೀತಿಯ ತೊಂದರೆಯಾಗುತ್ತೆ. ಈ ಪುಸ್ತಕದಲ್ಲಿ ಇದನ್ನ ಕುಂಡಲಿನಿ ಪೀಡನೆ ಅಂತ ಕರೆಯಲಾಗಿದೆ. ಕುಂಡಲಿನಿ ಪೀಡನೆ ಅಂದ್ರೆ ನಿದ್ದೆಯಲ್ಲಿರುವ ಸರ್ಪವನ್ನ ಕೆಣಕಿದಾಗ ಆಗುವ ಪ್ರತಿಕ್ರಿಯೆ ತರನಾ? ಹೌದು. ಕೆಣಕಿದಾಗ ಅದು ಹೇಗೆ ಬುಸುಗುಟ್ಟುತ್ತಾ ಎಚ್ಚರಗೊಳ್ಳುತ್ತೋ ಅದೇ ರೀತಿ ಈ ಶಕ್ತಿಯು ಬುಸುಗುಟ್ಟುತ್ತಾ ಎಚ್ಚರಗೊಂಡು ತನ್ನ ಸುರುಳಿಗಳನ್ನ ಬಿಚ್ಚಿಕೊಳ್ಳಲು ಆರಂಭಿಸುತ್ತೆ. ಆಮೇಲೆ ಶರೀರ ಶುದ್ಧಿಯಾದ ನಂತರ ಎಡ ಮತ್ತು ಬಲಭಾಗದಲ್ಲಿರುವ ಇಡ ಮತ್ತು ಪಿಂಗಳ ನಾಡಿಗಳು ಮಧ್ಯದಲ್ಲಿರುವ ಸುಷುಮ್ನ ನಾಡಿಯೊಂದಿಗೆ ವಿಲೀನಗೊಳ್ಳುತ್ತವೆ. ಓಕೆ, ಅಂದ್ರೆ ಆಗ ಪ್ರಾಣವಾಯು ಕೇವಲ ಸುಷುಮ್ನ ನಾಡಿಯಲ್ಲಿ ಮಾತ್ರ ಹರಿಯಲು ಶುರುವಾಗುತ್ತೆ. ಖಂಡಿತ. ಅಲ್ಲಿಂದ ಆ ಶಕ್ತಿಯ ನೈಜ ಪ್ರಯಾಣ ಶುರುವಾಗುತ್ತೆ. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರವಾಗುವುದು. ಶಾಖ ಉತ್ಪತ್ತಿಯಾಯಿತು, ಶಕ್ತಿ ಎಚ್ಚರಗೊಂಡು ದಾರಿ ಕೂಡ ಸಿಕ್ತು. ಒಮ್ಮೆ ಎಚ್ಚರಗೊಂಡ ಈ ಪ್ರಬಲವಾದ ಶಕ್ತಿ ಮುಂದೆ ಎಲ್ಲಿಗೆ ಪ್ರಯಾಣ ಬೆಳೆಸುತ್ತೆ? ಇದನ್ನ ನಾವು ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಭಗವಾನ್ ವಿಶ್ವಾಮಿತ್ರರ ದೃಷ್ಟಿಯಲ್ಲಿ ಇದು ಬೆಂಕಿಯ 3 ಹಂತಗಳ ಅದ್ಭುತ ಪ್ರಯಾಣವಾಗಿ ಕಾಣುತ್ತೆ. ಮೂಲಾಧಾರದಿಂದ ಹೊರಟ ಕುಂಡಲಿನಿಯು ಮೊದಲು ಗಾರ್ಹಪತ್ಯಾಗ್ನಿಯಾಗಿ ಪ್ರಜ್ವಲಿಸುತ್ತೆ. ಗಾರ್ಹಪತ್ಯಾಗ್ನಿ ಅಂದ್ರೆ ಮೂಲಭೂತವಾದ ಅಥವಾ ಭೌತಿಕ ಅಸ್ತಿತ್ವದ ಬೆಂಕಿ ಅಂತ ಅರ್ಥನಾ? ಹೌದು. ಅಲ್ಲಿಂದ ಮೇಲೇರಿ ಹೃದಯದ ಬಳಿ ಇರುವ ಅನಾಹತ ಚಕ್ರವನ್ನ ತಲುಪಿದಾಗ ಅದು ದಕ್ಷಿಣಾಗ್ನಿಯ ರೂಪ ತಾಳುತ್ತೆ. ಸರಿ, ಹಾಗಾದ್ರೆ 3ನೇ ಹಂತ ಯಾವುದು? ನಂತರ ಹುಬ್ಬುಗಳ ಮಧ್ಯೆ ಇರುವ ಆಜ್ಞಾಚಕ್ರದಲ್ಲಿ ಅದು ಆಹವನೀಯಾಗ್ನಿಯಾಗಿ ಬೆಳಗುತ್ತೆ. ಅಂದ್ರೆ ಯಜ್ಞದಲ್ಲಿ ಅರ್ಪಿಸುವ ಪವಿತ್ರ ಬೆಂಕಿಯ ರೂಪ ಪಡೆದುಕೊಳ್ಳುತ್ತೆ. ಅಂದ್ರೆ ಶಕ್ತಿಯು ಕೆಳಗಿನಿಂದ ಮೇಲಕ್ಕೆ ಹೋದಂತೆಲ್ಲ ಅದರ ಸ್ವರೂಪ ಹೆಚ್ಚು ಸೂಕ್ಷ್ಮವಾಗಿ ಬದಲಾಗ್ತಾ ಹೋಗುತ್ತಾ? ಆದ್ರೆ ಈ ಪಯಣದಲ್ಲಿ ಅದು ಸುಮ್ನೆ ನೇರವಾಗಿ ಮೇಲಕ್ಕೆ ಹೋಗುತ್ತಾ ಅಥವಾ ಬೇರೇನಾದ್ರೂ ಪ್ರಕ್ರಿಯೆಗಳಿವ್ಯಾ? ಅಂದ್ರೆ ಮೂಲಾಧಾರ, ಅನಾಹತ, ಆಜ್ಞಾಚಕ್ರಗಳಲ್ಲಿ ಇದು ಸ್ವಯಂಭೂ, ಬಾಣ ಹಾಗೂ ಇತರಖ್ಯ ಲಿಂಗಗಳೊಡನೆ ರಮಿಸುತ್ತಾ ಸಾಗುತ್ತೆ. ಅಂತಿಮವಾಗಿ ಇದು ಎಲ್ಲಿಗೆ ತಲುಪುತ್ತೆ? ಅಂತಿಮವಾಗಿ ತಲೆಯ ಮೇಲ್ಭಾಗದಲ್ಲಿರುವ ಸಹಸ್ರಾರದಲ್ಲಿ ಅದು ಪರಶಿವನೊಂದಿಗೆ ಸಂಪೂರ್ಣವಾಗಿ ವಿಲೀನವಾಗುತ್ತೆ. ಆ ವಿಲೀನಗೊಳ್ಳುವ ಪ್ರಕ್ರಿಯೆ ಹೇಗಿರುತ್ತೆ? ಅಲ್ಲಿ ಏನಾದ್ರೂ ದೊಡ್ಡ ಬದಲಾವಣೆ ಆಗುತ್ತಾ? ಆ ಹಂತದಲ್ಲಿ ಜೀವಾತ್ಮ ಭಾವ ಸಂಪೂರ್ಣವಾಗಿ ನಾಶ ಆಗುತ್ತೆ. ಅಲ್ಲಿ ನಾನು ಎಂಬ ಅಸ್ತಿತ್ವವೇ ಇರೋದಿಲ್ಲ. ಆಗ ಓಂಕಾರವು ಕೇವಲ ಒಂದು ಶಬ್ದವಾಗಿ ಉಳಿಯದೆ ಸಂಪೂರ್ಣವಾಗಿ ಓಂಕಾರ ರೂಪದಲ್ಲಿ ಝೇಂಕರಿಸುತ್ತದೆ. ಇದು ಕೇಳಲು ಬಹಳ ಆಧ್ಯಾತ್ಮಿಕವಾಗಿದೆ. ಆದ್ರೆ ಭೌತಿಕವಾಗಿ ಮನುಷ್ಯನ್ಗೆ ಇದರ ಅನುಭವ ಹೇಗಾಗುತ್ತೆ?
ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಇಷ್ಟೊಂದು ಅಗಾಧವಾದ ಶಾಖ ತಲೆಯನ್ನು ತಲುಪಿದಾಗ ದೈನಂದಿನ ಜೀವನದಲ್ಲಿ ಇದರ ಪ್ರಭಾವ ಏನು? ಅದೊಂದು ಅತ್ಯುತ್ತಮವಾದ ಪ್ರಶ್ನೆ. ಕುಂಡಲಿನಿ ಕೇವಲ ದಹಿಸುವ ಬೆಂಕಿಯಲ್ಲ. ಗಾಯತ್ರಿ ಚೈತನ್ಯ ಪುಸ್ತಕದಲ್ಲಿ ವಿವರಿಸಿರುವಂತೆ ಆ ಶಕ್ತಿಯು ಸಹಸ್ರಾರವನ್ನ ತಲುಪಿದಾಗ ಅಲ್ಲಿ ಘನೀಭೂತವಾಗಿದ್ದ ಅಮೃತವು ಕರಗಲು ಶುರುವಾಗುತ್ತೆ. ಅಮೃತಾನ ಅಂದ್ರೆ ಸಹಸ್ರಾರದಲ್ಲಿ ಒಂದು ದಿವ್ಯವಾದ ದ್ರವ್ಯ ಅಡಗಿದೆಯಾ? ನಾಡಿಗಳಲ್ಲಿ ಬಹಳ ಶಾಂತವಾಗಿ ಹರಿಯುತ್ತೆ. ಇದು ಕೇವಲ ಮಾನಸಿಕ ಶಾಂತಿಯನ್ನಷ್ಟೇ ತರೋದಿಲ್ಲ, ಬದಲಾಗಿ ಅದ್ಭುತವಾದ ದೈಹಿಕ ಮತ್ತು ಇಂದ್ರಿಯಗಳ ರೂಪಾಂತರವನ್ನ ಉಂಟುಮಾಡುತ್ತೆ. ಇಂದ್ರಿಯಗಳ ರೂಪಾಂತರ ಅಂದ್ರೆ ಏನು? ನಮ್ಮ ಸಾಮಾನ್ಯ ಕಣ್ಣು ಕಿವಿಗಳ ಗ್ರಹಿಕೆಯಲ್ಲಿ ಬದಲಾವಣೆಯಾಗುತ್ತಾ? ಹೌದು, 5 ಪಂಚಭೂತಗಳಿಗೆ ಅಂದ್ರೆ ತನ್ಮಾತ್ರೆಗಳಿಗೆ ಸಂಬಂಧಿಸಿದಂತೆ ಅತೀಂದ್ರಿಯ ಅನುಭವಗಳಾಗ್ತವೆ. ಉದಾಹರಣೆಗೆ ಪೃಥ್ವಿ ತತ್ವದಿಂದ ದಿವ್ಯ ಗಂಧದ ಅನುಭವ ಆಗುತ್ತೆ, ಜಲತತ್ವದಿಂದ ದಿವ್ಯ ರಸ ಅಥವಾ ರುಚಿಯ ಅನುಭವ ಆಗುತ್ತೆ. ಒಂದು ನಿಮಿಷ, ದಿವ್ಯ ಗಂಧ ದಿವ್ಯ ರುಚಿ ಅಂದ್ರೆ ಭೌತಿಕವಾಗಿ ಯಾವುದೇ ಆಹಾರ ತಿಂದೇ ಇದ್ರೂ ಅವರಿಗೆ ಆ ರುಚಿಯ ಅನುಭವ ಆಗುತ್ತಾ? ನಿಖರವಾಗಿ ಅದೇ. ಯಾವುದೇ ವಸ್ತು ಇಲ್ಲದಿದ್ರೂ ಆ ಗ್ರಹಿಕೆ ಇರುತ್ತೆ. ಅದೇ ರೀತಿ ಅಗ್ನಿತತ್ವದಿಂದ ದಿವ್ಯ ದರ್ಶನ ಪ್ರಾಪ್ತವಾಗುತ್ತೆ. ವಾಯುವಿನಿಂದ ದಿವ್ಯ ಸ್ಪರ್ಶದ ಅನುಭವ ಆದ್ರೆ ಆಕಾಶ ತತ್ವದಿಂದ ದಿವ್ಯ ಧ್ವನಿಯನ್ನ ಆಲಿಸುವ ಶಕ್ತಿ ಬರುತ್ತೆ. ಓಹೋ, ಅಂದ್ರೆ ಸಾಮಾನ್ಯ ಇಂದ್ರಿಯಗಳು ಗ್ರಹಿಸಲಾಗದ ಆಯಾಮಗಳನ್ನ ಇವರು ಗ್ರಹಿಸ್ತಾರೆ. ನಿಜ. ಇದರಿಂದ ವ್ಯಕ್ತಿತ್ವದಲ್ಲಿ ಅಸಾಧಾರಣ ಬದಲಾವಣೆಯಾಗಿ ಅವರ ವಿಚಾರಗಳಲ್ಲಿ ಅತಿವೃಷ್ಟಿಯ ಸ್ಪಷ್ಟತೆ ಮೂಡುತ್ತೆ. ನಾವು ಆಧುನಿಕ ವಿಜ್ಞಾನ ಮತ್ತು ಈ ಪ್ರಾಚೀನ ಶಕ್ತಿಯ ನಡುವಿನ ಹೋಲಿಕೆಯನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ವಿಜ್ಞಾನಿಗಳ ಪರಮಾಣು ವಿಭಜನೆಯ ಶಕ್ತಿಯನ್ನ ನಮ್ಮ ಭೌತಿಕ ಇಂಟರ್ನೆಟ್ಗೆ ಹೋಲಿಸಿದ್ರೆ ಈ ಕುಂಡಲಿನಿ ಶಕ್ತಿಯು ಒಂದು ಕ್ವಾಂಟಮ್ ಕಂಪ್ಯೂಟರ್ ನೆಟ್ವರ್ಕ್ ತರಹ ಭಾಸವಾಗುತ್ತೆ. ಇಲ್ಲಿನ ಅತ್ಯಂತ ಆಕರ್ಷಕ ವಿಷಯ ಏನೆಂದ್ರೆ, ಭೌತಶಾಸ್ತ್ರದ ಪ್ರಕಾರ ಜಗತ್ತಿನಲ್ಲಿ ಬೆಳಕಿಗಿಂತ ವೇಗವಾಗಿ ಯಾವುದೂ ಚಲಿಸುವುದಿಲ್ಲ ಅಂತ ನಮಗೆ ಗೊತ್ತಿದೆ ಅಲ್ವಾ? ಬೆಳಕಿನ ವೇಗ ಪ್ರತಿ ಸೆಕೆಂಡಿಗೆ 1,86,000 ಮೈಲಿಗಳು. ಹೌದು, ಇದು ವಿಜ್ಞಾನದ ಅಂತಿಮ ಮಿತಿ. ಇದಕ್ಕಿಂತ ವೇಗವಾಗಿ ಯಾವುದೂ ಹೋಗಲು ಸಾಧ್ಯವಿಲ್ಲ. ಆದರೆ ಅನಿತಾ ಅರವಿಂದ ಸರಾಫ್ ಅವರ ಗಾಯತ್ರಿ ಚೈತನ್ಯ ಪುಸ್ತಕದಲ್ಲಿ ಉಲ್ಲೇಖಿಸಿರುವಂತೆ ಸಂಪೂರ್ಣ ವಿಶ್ವವನ್ನೇ ವ್ಯಾಪಿಸಿರುವ ಸೂಕ್ಷ್ಮರೂಪದ ವಿದ್ಯುಚ್ಛಕ್ತಿಯಾದ ಈ ಕುಂಡಲಿನಿಯ ವೇಗ ಎಷ್ಟಿದೆ ಗೊತ್ತಾ? ಪ್ರತಿ ಸೆಕೆಂಡಿಗೆ ಬರೋಬ್ಬರಿ 3,45,000 ಮೈಲಿಗಳು. ಸ್ವಲ್ಪ ತಾಳಿ, 3,45,000 ಮೈಲಿಗಳ? ಇದು ಭೌತಿಕ ವಿಜ್ಞಾನದ ನಿಯಮಗಳನ್ನೇ ಮೀರಿ ನಿಲ್ಲುತ್ತೆ ಅಲ್ವಾ? ಹೌದು, ಇದು ಬೆಳಕಿಗಿಂತಲೂ ಬಹುಪಾಲು ವೇಗವಾಗಿ ಚಲಿಸುವ ಶಕ್ತಿ. ಪಾಶ್ಚಿಮಾತ್ಯ ವಿಜ್ಞಾನಿಗಳು ಸಹ ಈ ವೇಗ ಮತ್ತು ಸಾಮರ್ಥ್ಯವನ್ನ ಕಂಡು ಬೆರಗಾಗಿದ್ದಾರೆ. ಅವರು ಇದನ್ನ ಸ್ಪಿರಿಟ್ ಪವರ್ ಅಥವಾ ಸರ್ಪೆಂಟಲ್ ಪವರ್ ಅಂತ ಒಪ್ಕೊಂಡಿದ್ದಾರೆ. ಹಾಗಾದರೆ ಇದರ ಅರ್ಥವೇನು? ಈ ಇಡೀ ಸಾಧನೆಯ ಅಂತಿಮ ಗುರಿಯೇನು? ಕೇವಲ ಈ ಅತೀಂದ್ರಿಯ ಶಕ್ತಿಗಳನ್ನ ಪಡೆಯುವುದು ಮಾತ್ರನಾ? ಮತ್ತು ಗಾಯತ್ರಿ ಮಂತ್ರಕ್ಕೂ ಇದಕ್ಕೂ ಇರುವ ನೇರ ಸಂಬಂಧವೇನು? ಖಂಡಿತವಾಗಿಯೂ ಕೇವಲ ಸಿದ್ಧಿಗಳನ್ನ ಪಡೆಯೋದು ಇದರ ಗುರಿಯಲ್ಲ. ಗಾಯತ್ರಿ ಮಂತ್ರದ ಅಕ್ಷರಗಳ ಜೋಡಣೆಯಿಂದಲೇ ದೇಹದ ಗುಪ್ತ ಗ್ರಂಥಿಗಳು ಅಂದ್ರೆ ಗಂಟುಗಳು ಜಾಗೃತಗೊಳ್ತವೆ. ಅಂದ್ರೆ ಮಂತ್ರದ ಶಬ್ದ ತರಂಗಗಳೇ ಒಂದು ಕೀಲಿಯಂತೆ ಕೆಲಸ ಮಾಡ್ತವೆ. ನಿಜ. ಆ ಗಂಟುಗಳು ಬಿಚ್ಕೊಂಡಂತೆ ಕುಂಡಲಿನಿಯು ಪ್ರಕೃತಿಯ ಅಷ್ಟು ರೂಪಗಳನ್ನ ಅಂದ್ರೆ ಪೃಥ್ವಿ, ಜಲ, ಅಗ್ನಿ ಇತ್ಯಾದಿಗಳನ್ನ ಸಂಪೂರ್ಣವಾಗಿ ತ್ಯಜಿಸಿ ಸಹಸ್ರಾರದಲ್ಲಿ ಪರಶಿವನೊಂದಿಗೆ ಐಕ್ಯವಾಗುತ್ತೆ. ಆಗ ಮನುಷ್ಯನ ಭ್ರಮೆಗಳು, ಅವನ ಅಹಂಕಾರ ಏನಾಗುತ್ತೆ? ಭ್ರಮೆಗಳು ನಾಶವಾಗಿ ಅಹಂಕಾರವು ಬೆಳಗುವ ಅಹಸ್ಸಾಗಿ ಬದಲಾಗುತ್ತೆ. ಅಹಸ್ ಅಂದ್ರೆ ಸ್ವಯಂ ಕಾಂತಿ. ಉಪನಿಷತ್ತಿನ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಬ್ರಹ್ಮನೇ ಆಗಿದ್ದೇನೆ ಹಾಗೂ ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೆ ಎಲ್ಲವೂ ಬ್ರಹ್ಮವೇ ಎಂಬ ಸತ್ಯದ ಸಂಪೂರ್ಣ ಸಾಕ್ಷಾತ್ಕಾರ ಆಗುತ್ತೆ. ಅಂದ್ರೆ ವ್ಯಕ್ತಿ ಪ್ರಜ್ಞೆಯು ಪರಮಪ್ರಜ್ಞೆಯಾಗಿ ವಿಕಸನೆಗೊಳ್ಳುತ್ತೆ. ಹೌದು, ಮತ್ತು ಜನನ ಮರಣಗಳ ಚಕ್ರದಿಂದ ಶಾಶ್ವತ ಮುಕ್ತಿ ಅಂದ್ರೆ ಮೋಕ್ಷ ಲಭಿಸುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪ್ರಾಣ ಮತ್ತು ಅಪಾನ ವಾಯುಗಳ ವಿರುದ್ಧ ದಿಕ್ಕಿನ ಚಲನೆಯಿಂದ ಶುರುವಾಗಿ ಬೆಳಕಿನಂತಲೂ ವೇಗವಾದ ಆಧ್ಯಾತ್ಮಿಕ ಶಕ್ತಿಯಾಗಿ ಬದಲಾಗಿ ಅಂತಿಮವಾಗಿ ಮನುಷ್ಯನನ್ನ ಬ್ರಹ್ಮಸ್ವರೂಪಿಯನ್ನಾಗಿಸುವ ಈ ಕುಂಡಲಿನಿ ಪಯಣವನ್ನ ಗಾಯತ್ರಿ ಚೈತನ್ಯ ಎಂಬ ಅದ್ಭುತ ಪುಸ್ತಕದ ಮೂಲಕ ನಾವು ಇಂದು ಅರಿತೇವು. ಹೌದು, ಇದು ನಮ್ಮ ದೈನಂದಿನ ಜಂಜಾಟಗಳ ಆಚೆಗೆ ನಮ್ಮ ದೇಹದೊಳಗೆ ಬ್ರಹ್ಮಾಂಡವನ್ನ ಮೀರಿಸುವ ಅಳೆಯಲಾಗದಂತಹ ಅತೀಂದ್ರಿಯ ಶಕ್ತಿಯೊಂದು ನಿದ್ದೆ ಮಾಡ್ತಾ ಇದೆ ಎಂಬುದನ್ನು ನೆನಪಿಸುತ್ತೆ. ನಿಜಕ್ಕೂ ಅದ್ಭುತ. ಕೊನೆಯದಾಗಿ ಎಲ್ಲರೂ ಒಮ್ಮೆ ಯೋಚಿಸಿ, ನಮ್ಮ ಒಳಗಿನ ಈ ಸೂಕ್ಷ್ಮ ಶಕ್ತಿಯು
ಭೌತಿಕ ವಿಜ್ಞಾನದ ಅತಿ ದೊಡ್ಡ ಮಿತಿಯಾದ ಬೆಳಕಿನ ವೇಗವನ್ನೇ ಮೀರಿಸಬಲ್ಲದು ಎಂದಾದ್ರೆ, ನಾವು ಒಮ್ಮೆ ಅಂತರ್ಮುಖವಾಗಿ ನೋಡಿದಾಗ ಈ ಬ್ರಹ್ಮಾಂಡದ ಭೌತಿಕ ನಿಯಮಗಳು ನಮ್ಮ ಮೇಲೆ ನಿಜಕ್ಕೂ ಯಾವುದೇ ಹಿಡಿತ ಹೊಂದಿವೆಯೇ? ಆಲೋಚಿಸಿ.